ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಒಂದಿಷ್ಟು ಮಂದಿ ನೆಮ್ಮದಿಯಾಗಿರೋಕೆ ಬಿಡ್ತಾ ಇಲ್ಲ. ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಈಗ ಪತಿ ದರ್ಶನ್ ಅವರ ಸಾಥ್ ಇಲ್ಲ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 2 ವರ್ಷಗಳಾಗಿದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದು 2024ರ ಜೂನ್ 11ನೇ ತಾರೀಕು. ದರ್ಶನ್ ಅವರೇನೋ ಕೊಲೆ ಆರೋಪ ಹೊತ್ತು ಜೈಲು ಸೇರಿದ್ದಾರೆ. ಆದರೆ ದರ್ಶನ್ ಅವರು ಕೊಟ್ಟ ಆಡಿದ ಮಾತು ಇವತ್ತಿಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಕಾಡ್ತಾ ಇದೆ. ಜಲಗಾರ ಯೂನಿವರ್ಸಿಟಿ ಅಂತ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಕ್ರಿಯೇಟ್ ಆಗಿದೆ. ಅದೊಂದು ಫೇಕ್ ಐಡಿ. ಅದರಲ್ಲಿ ದೂಸರ ಮಾತಿಲ್ಲ. ಆ ಪೇಜಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಕೊಳಕಾಗಿ ಬೈತಿದ್ದಾರಂತೆ. ಆಗಿರೋದು ಏನಪ್ಪ ಅಂದರೆ, ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ಒಂದು ಸಿನಿಮಾ ನೋಡೋಕೆ ಹೋಗಿದ್ದಾರೆ. ಆ ವಿಡಿಯೋ ಇಟ್ಕೊಂಡು ವಿಜಯಲಕ್ಷ್ಮಿ ಅವರ ಕ್ಯಾರೆಕ್ಟರ್ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡೋಕೆ ಶುರು ಮಾಡಿದ್ದಾರೆ. ಜಲಗಾರ ಯೂನಿವರ್ಸಿಟಿ ಅನ್ನೋ ಹೆಸರಲ್ಲಿ ಯಾವನೋ ಒಬ್ಬ ಕಿಡಿಗೇಡಿ ಪೇಜ್ ಮಾಡ್ತಾನೆ. ಆ ಪೇಜ್ನಲ್ಲಿ ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ಅವರು ಯಾವುದೋ ಸಿನಿಮಾ ನೋಡೋಕ್ಕೆ ಹೋಗಿದ್ದರ ವಿಡಿಯೋ ಫೋಟೋ ಹಾಕಿ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಅವರ ಮಧ್ಯೆ ಸಂಬಂಧ ಇದೆ ಅನ್ನೋ ಆರೋಪ ಮಾಡ್ತಾನೆ. ಅದರಲ್ಲಿ ಏನಿರುತ್ತೆ ಅಂದರೆ, ಇವರೇ ನೋಡಿ ಕ್ರಿಮಿನಲ್ ದರ್ಶನ್ ಹೆಂಡತಿ, ಅವಳ ಬಾಯ್ ಫ್ರೆಂಡ್, ಗಂಡ ಜೈಲಿನಲ್ಲಿ, ಇವಳು ರ್ಯಾಪಿಡೋ ಡ್ರೈವರ್ ಕಾರಲ್ಲಿ, ಹಾಗಾದರೆ ಈ ಹಂದಿ ಅವನ ಮಗನ ಅಂತೆಲ್ಲ ಬರ್ಕೊಂಡಿದ್ದಾನೆ. ಕೆಲವು ಪದಗಳನ್ನು ಮ್ಯೂಟ್ ಮಾಡಿದ್ದೇವೆ. ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಿ ನಾವು ಏನೋ ಮಾಡ್ತೀವಿ ಅಂತೆಲ್ಲ ಬರ್ಕೊಂಡಿದ್ದಾನೆ, ಅದನ್ನು ಮ್ಯೂಟ್ ಮಾಡಿದ್ದೇವೆ. ಯಾವ ಹೆಣ್ಣು ಮಗಳಿಗೆ ಕೋಪ ಬರೋದಿಲ್ಲ ಹೇಳಿ? ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಲ್ವಾ? ಹಾದಿ ಬೀದಿಲ್ ಹೋಗೋರೆಲ್ಲ ಅವರು ಕೇವಲ ದರ್ಶನ್ ಅವರ ಪತ್ನಿ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ವಿಜಯಲಕ್ಷ್ಮಿ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡ್ತಾರೆ ಅಂದರೆ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನಾ? ದರ್ಶನ್ ಅವರ ಕಡೆಯಿಂದ ಏನೋ ತಪ್ಪಾಗಿದೆ, ಅದನ್ನು ಅವರು ಕೋರ್ಟಲ್ಲಿ ಫೇಸ್ ಮಾಡ್ತಿದ್ದಾರೆ. ಒಬ್ಬ ಹೆಂಡತಿಯಾಗಿ ದರ್ಶನ್ ಅವರಿಗೆ ಕೊಡಬೇಕಾದ ಬೆಂಬಲವನ್ನು, ನೈತಿಕ ಸ್ಥೈರ್ಯವನ್ನು ವಿಜಯಲಕ್ಷ್ಮಿ ಕೊಡ್ತಿದ್ದಾರೆ. ಈಗ ದರ್ಶನ್ ಅವರ ಪತ್ನಿ ಫೇಸ್ ಮಾಡ್ತಿರೋ ಈ ಪ್ರಾಬ್ಲಮಿನಲ್ಲಿ ಬಳಸಿರೋ ಜಲಗಾರ ಅನ್ನೋ ಪದ ಇದೆಯಲ್ಲ, ಅದರ ಕೊಡುಗೆ ಕೂಡ ದರ್ಶನ್ ಅವರದ್ದೇ. ಸುಮಾರು ವರ್ಷಗಳ ಹಿಂದೆ ವಿಜಯಲಕ್ಷ್ಮಿ ಅವರಿಗೆ ಚೆನ್ನಾಗಿ ಬೈದು ಜಲಗಾರನಿಂದ ಏನೋ ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ರಲ್ಲ ದರ್ಶನ್, ಆ ಆಡಿಯೋ ಆಗ ವೈರಲ್ ಆಗಿತ್ತು. ಈಗ ಅದೇ ಪದ ಇಟ್ಕೊಂಡು ವಿಜಯಲಕ್ಷ್ಮಿ ಅವರ ಮಾನ ಮರ್ಯಾದೆ ಹರಾಜು ಹಾಕ್ತಿದ್ದಾರೆ. ವಿಜಯಲಕ್ಷ್ಮಿ ಆ ವಿಷಯದ ಬಗ್ಗೆ ಸೈಬರ್ ಕ್ರೈಮ್ನವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಅವರ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ, ಅಸಹ್ಯವಾಗಿ ಮಾತಾಡ್ತಾ ಇರೋದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು ಹೊಸದೇನಲ್ಲ. 2025ರ ಆಗಸ್ಟ್ ತಿಂಗಳಲ್ಲಿ ಇದು ಪೀಕ್ ಹೋಗಿತ್ತು. ಮೊದಲನೇ ಬಾರಿಗೆ ವಿಜಯಲಕ್ಷ್ಮಿ ದರ್ಶನ್ ಕಂಪ್ಲೇಂಟ್ ಕೊಟ್ಟಿದ್ರು. ಒಂದಿಷ್ಟು ಜನರನ್ನು ಅರೆಸ್ಟ್ ಮಾಡಿ 473 ಪೇಜ್ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ಅದಾದಮೇಲೆ ಒಂದು ಲಿಮಿಟ್ಗೆ ಬಂದಿದ್ದ ದರ್ಶನ್ ದ್ವೇಷಿಗಳೆಲ್ಲ ಈಗ ಮತ್ತೆ ಚಿಗುರ್ಕೊಂಡಿದ್ದಾರೆ. ಇಷ್ಟಕ್ಕೂ ವಿಜಯಲಕ್ಷ್ಮಿ ಮಾಡಿರೋ ತಪ್ಪಾದರೂ ಏನು? ದರ್ಶನ್ ಸ್ಟಾರ್ ಆದಮೇಲೆ ಲವ್ ಮಾಡಿ ಮದುವೆ ಆದವರಂತೂ ಅಲ್ಲ. ಅವರು ಪ್ರೀತಿ ಮಾಡಿದ್ದು ದರ್ಶನ್ ಅವರು ಬಡತನದಲ್ಲಿದ್ದಾಗ. ಅದಾದಮೇಲೆ ಲೈಫ್ ಏನೇನೋ ಆಯಿತು ಬಿಡಿ. ದರ್ಶನ್ ಅವರ ಕಟ್ಟರ್ ಅಭಿಮಾನಿಗಳು ಕೂಡ ದರ್ಶನ್ ಅವರು ವಿಜಯಲಕ್ಷ್ಮಿ ದರ್ಶನ್ ಅವರ ಜೊತೆ ಇದ್ದ ರೀತಿಯನ್ನು ಒಪ್ಕೊಳ್ಳೋದಿಲ್ಲ. ವಿಜಯಲಕ್ಷ್ಮಿ ಅವರ ಪಾಲಿಗೆ ಇವತ್ತಿಗೂ ಅತ್ತಿಗೇನೆ. ವಿಜಯಲಕ್ಷ್ಮಿ ಅವರು ಎಲ್ಲೇ ಹೋಗಲಿ ಅತ್ತಿಗೆ ಅಂತಾನೆ ಗೌರವಿಸ್ತಾರೆ. ಇಷ್ಟಕ್ಕೂ ದರ್ಶನ್ ಕುಟುಂಬದ ಮೇಲೆ ಯಾಕೆ ಈ ರೀತಿ ಕೆಟ್ಟ ಕಣ್ಣು? ವಿಜಯಲಕ್ಷ್ಮಿ ಅವರು ಪತಿಗಾಗಿ ಅವರಿಗೆ ಒಂದು ಜಾಮೀನು ಕೊಡಿಸೋದಕ್ಕೆ ಎಷ್ಟು ಲಾಯರ್ಗಳ ಮನೆ ವಿಸಿಟ್ ಮಾಡಿಲ್ಲ. ಇಷ್ಟಕ್ಕೂ ಆ ಹೆಣ್ಣು ಮಗಳು ದರ್ಶನ್ ಅವರಿಂದಾಗಿ ಪಟ್ಟಿರೋ ಕಷ್ಟ, ಅವಮಾನ ನೋಡಿದವರಿಗೆ ಈಗ ಅವರು ದರ್ಶನ್ ವಿಷಯದಲ್ಲಿ ನಡೆದುಕೊಳ್ತಾ ಇರೋ ರೀತಿ ಆಶ್ಚರ್ಯ ಹುಟ್ಟಿಸುತ್ತೆ. ಆದರೆ ವಿಜಯಲಕ್ಷ್ಮಿ ಇರೋದೇ ಹಾಗೆ. ದರ್ಶನ್ ಅವರ ಈ ವರ್ತನೆಯ ಕಥೆ ಏನಾದರೂ ಇರಲಿ, ದರ್ಶನ್ ಅವರು ಜೈಲಿನಲ್ಲಿ ಇರುವಾಗ ವಿಜಯಲಕ್ಷ್ಮಿ ಅವರು ಹೊರಗೆ ಓಡಾಡಲೇಬಾರ್ದಾ? ನಿಮಗೆ ಗೊತ್ತಿರಲಿ, ದರ್ಶನ್ ಜೈಲು ಸೇರಿ 2 ವರ್ಷ ಆಗಿದೆ. ಮಧ್ಯೆ ಜಾಮೀನಿನ ಮೇಲೆ ಹೊರಗೆ ಬಂದು ಡೆವಿಲ್ ಚಿತ್ರದ ಶೂಟಿಂಗ್ ಮುಗಿಸಿದ್ದು ಬಿಟ್ಟರೆ ದರ್ಶನ್ ಅವರು ಬೇರೆ ಏನೂ ಮಾಡಿಲ್ಲ. ಇಡೀ ಮನೆ ವ್ಯವಹಾರ, ದರ್ಶನ್ ಅವರ ಲೀಗಲ್ ಪ್ರಾಬ್ಲಮ್ ಎಲ್ಲವನ್ನೂ ನಿಭಾಯಿಸ್ತಾ ಇರೋದು ವಿಜಯಲಕ್ಷ್ಮಿನೇ. ವಿಜಯಲಕ್ಷ್ಮಿ ಅವರಿಗೆ ಹೆಗಲು ಕೊಟ್ಟಿರೋದು ನಟ ಧನ್ವೀರ್ ಗೌಡ. ಈಗ ಇವನ್ಯಾರೋ ಜಲಗಾರ ಯೂನಿವರ್ಸಿಟಿಯವನು ಒಂದು ವಿಡಿಯೋ ಹಾಕಿದ್ದಾನಲ್ಲ, ಅದು ಯಾವ ದಿನದ ವಿಡಿಯೋ ಗೊತ್ತಾ? ಡಿಸೆಂಬರ್ 11, 2025ರದ್ದು. ದರ್ಶನ್ ಆಗ ಮತ್ತೆ ಜೈಲು ಸೇರಿದ್ರು. ಸುಪ್ರೀಂ ಕೋರ್ಟ್ ದರ್ಶನ್ಗೆ ಕೊಟ್ಟಿದ್ದ ಬಿಲ್ ಕ್ಯಾನ್ಸಲ್ ಮಾಡಿತ್ತು. ಆ ಟೈಮ್ನಲ್ಲೇ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ರಿಲೀಸ್ ಆಗಿತ್ತು. ವಿಜಯಲಕ್ಷ್ಮಿ ದರ್ಶನ್ ಅಳ್ತಾ ಸುಮ್ಮನೆ ಕೂತ್ಕೊಂಡ್ಲಿಲ್ಲ.
ಬದಲಿಗೆ ಗಂಡನ ಸಿನಿಮಾ ಗೆಲ್ಲಿಸೋಕೆ ಪ್ರಚಾರಕ್ಕೂ ಇಳಿದ್ರು. ಡಿಸೆಂಬರ್ 11ನೇ ತಾರೀಕು ವಿಜಯಲಕ್ಷ್ಮಿ ಅವರು ನರ್ತಕಿ ಥಿಯೇಟರ್ಗೆ ಮಾರ್ನಿಂಗ್ ಶೋ ನೋಡೋಕ್ಕೆ ಹೋಗಿದ್ದ ವಿಡಿಯೋ ಅದು. ಅವತ್ತು ವಿಜಯಲಕ್ಷ್ಮಿ ಅವರಿಗೆ ಸಾಥ್ ಕೊಟ್ಟಿದ್ದವರು ಇದೇ ಧನ್ವೀರ್ ಗೌಡ. ಅವತ್ತು ವಿಜಯಲಕ್ಷ್ಮಿ ಅವರ ಜೊತೆಗೆ ಧನ್ವೀರ್ ಅಷ್ಟೇ ಅಲ್ಲ, ಅವರ ಮಗ ವಿನೀಶ್ ಕೂಡ ಇದ್ದರು. ಡೆವಿಲ್ ಚಿತ್ರದ ಹೀರೋಯಿನ್ ರಚನಾ ರೈ ಕೂಡ ಇದ್ದರು. ಅವತ್ತು ಅವರಿಬ್ಬರು ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರು ಅಂತ ಡಿಸ್ಕಸ್ ಆಗ್ತಾ ಇದೆ. ಆ ಕೊಳಕು ಮನಸ್ಸುಗಳಿಗೆ ಏನು ಹೇಳೋದು? ವಿಜಯಲಕ್ಷ್ಮಿ ಮತ್ತು ದರ್ಶನ್ ಪಾಲಿಗೆ ಧನ್ವೀರ್ ಹೊರಗಿನವರೇ ಅಲ್ಲ. ವಿಜಯಲಕ್ಷ್ಮಿ ಅವರ ಪಾಲಿಗೆ ದರ್ಶನ್ ಅವರ ತಮ್ಮ ದಿನಕರ್ ಹೇಗೋ ಹಾಗೇನೆ ಧನ್ವೀರ್ ಕೂಡ. ಧನ್ವೀರ್ ಅವರು ನಟಿಸಿದ್ದ ವಾಮನ ಚಿತ್ರದ ಹಾಡನ್ನು ರಿಲೀಸ್ ಮಾಡಿಕೊಟ್ಟಿದ್ದವರು ಇದೇ ವಿಜಯಲಕ್ಷ್ಮಿ. ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಧನ್ವೀರ್ ಅವರ ಹಯಗ್ರೀವ ರಿಲೀಸ್ ಆಗಿತ್ತು. ಆಗ ಜೈಲಿನಲ್ಲಿದ್ದರೂ ಚಿತ್ರದ ಪರ ಟ್ವೀಟ್ ಮಾಡಿ ವಿಶ್ ಮಾಡಿದ್ರು ದರ್ಶನ್. ದರ್ಶನ್ ಅವರು ಡೆವಿಲ್ ಚಿತ್ರದ ಚಿತ್ರೀಕರಣಕ್ಕೆ ಹೋಗಿದ್ದಾಗ ಅವರ ಜೊತೆ ವಿಜಯಲಕ್ಷ್ಮಿ ಅವರಷ್ಟೇ ಅಲ್ಲ, ಧನ್ವೀರ್ ಕೂಡ ಇರ್ತಾ ಇದ್ರು. ಅದು ದರ್ಶನ್ ಅವರ ಬಗ್ಗೆ ಧನ್ವೀರ್ ಇಟ್ಟುಕೊಂಡಿರೋ ಭಕ್ತಿ ಅನ್ನಬಹುದು. ಜನಕ್ಕೆ ಇಷ್ಟ ಇಲ್ಲ ಅಂದರೆ ಓಕೆ, ಆದರೆ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡೋದು ಬಿಡೋದು ಅವರವರ ಪರ್ಸನಲ್ ಆಯ್ಕೆ. ಇನ್ನು ಇಂಥದ್ದೇ ಕೇಸಿನಲ್ಲಿ ಸೈಬರ್ ಪೊಲೀಸರು ಒಂದು ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದರಲ್ಲಿ 18 ಅಕೌಂಟ್ ಮೆನ್ಷನ್ ಆಗಿತ್ತು. 150ಕ್ಕೂ ಜಾಸ್ತಿ ಕಮೆಂಟ್ಸ್ ಹಾಕಿದ್ರು. 6 ಜನ ಅರೆಸ್ಟ್ ಆಗಿದ್ರು. ಆ ಹಳೇ ಕೇಸಲ್ಲಿ ಒಬ್ಬ ಆಟೋ ಡ್ರೈವರ್ ಇದ್ದ, ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ, ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಇದ್ದ, ಕೂಲಿ ಕೆಲಸ ಮಾಡೋರಿದ್ದ. ಅವರೆಲ್ಲ ಕಿಚ್ಚ ಸುದೀಪ್ ಅಭಿಮಾನಿಗಳು ಅಂತ ಹೇಳಿಕೊಂಡು ವಿಜಯಲಕ್ಷ್ಮಿ ದರ್ಶನ್ ಅವರ ಬಗ್ಗೆ ಕೊಳಕು ಕಮೆಂಟ್ಸ್ ಹಾಕಿದ್ರು. ಈಗ ನೀವು ಹುಡುಕಿದ್ರೆ ಜಲಗಾರ ಯೂನಿವರ್ಸಿಟಿ ಪೇಜ್ ಸಿಕ್ಕೋದಿಲ್ಲ. ಕಂಪ್ಲೇಂಟ್ ಕೊಟ್ಟ ಕ್ಷಣ ಅದು ಬ್ಲಾಕ್ ಆಗುತ್ತೆ. ಅದಾಗಲೇ ಡಿಲೀಟೂ ಆಗಿರಬಹುದು. 2025ರಲ್ಲೂ ಹೀಗೆ ಮಾಡಿದ್ರು. ಆಗ ಪೊಲೀಸರು ಈ ಖದೀಮ್ರು ಯೂಸ್ ಮಾಡ್ತಿದ್ದ IP ಅಡ್ರೆಸ್ ಹುಡುಕಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು. ಈ ಬಾರಿನೂ ಹಾಗೆ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಟ್ ಕೊಳಕು ಮನಸ್ಸುಗಳು ಜೈಲಿಗೆ ಹೋಗೋದು ಗ್ಯಾರಂಟಿ.